ಸರ್ ತುಂಬ ಖುಷಿ ಆಗ್ತಿದೆ ಇವತ್ತು ನಮ್ಮ ಸಿನಿಮಾಗೆ ನೀವು ಬಂದುಬಿಟ್ಟು ನಮ್ಮ ಸಾಂಗ್ ರಿಲೀಸ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಿರೋದು ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಅಣ್ಣ. ಪರ್ಟಿಕ್ಯುಲರಾಗಿ ಈ ಸಾಂಗ್ ರಿಲೀಸ್ ಮಾಡ್ತಿರೋ ಅನುಭವ ಏನಂದರೆ ಟೆಕ್ನಿಕಲ್ ಪಾರ್ಟಲ್ಲಿ ಬೇರೆ ವಿಭಿನ್ನವಾಗಿ ಲೈಟಿಂಗ್ ಎಲ್ಲ ಮಾಡಿದ್ವಿ. ಬಟ್ ಇದು ತುಂಬ ಟಾಸ್ಕ್ ಇತ್ತು. ಆ ಶಿಪ್ಪಲ್ಲಿ ಯಾವ ಜನ್ರೇಟ್ರ್ ಹೋಗೋಕ್ಕಾಗ್ತಿರಲಿಲ್ಲ. ಆಮೇಲೆ ಒಂದು ಸಣ್ಣ ಪಾತ್ನ ಟ್ರಾವೆಲ್ ಮಾಡಬೇಕಾಗಿತ್ತು. ಅದನ್ನು ನಾವು ಆ ಟ್ರ್ಯಾಕಲ್ಲಿ ಹೋಗ್ತಿರ್ಬೇಕಾದ್ರೆ ಎಷ್ಟೋ ಕಿಲೋಮೀಟ್ರ್ ಹೋಗ್ತಿದ್ವಿ. ಅದಾದಮೇಲೆ ಡ್ಯಾನ್ಸಿಗೆ ಪಾಡ್ ಬಂದಾಗ ಡ್ಯಾನ್ಸಲ್ಲಿ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ. ಅಂದರೆ ತುಂಬ ಕಷ್ಟ ಆಗೋದು. ಹಿಂಗಂತ ಇತ್ತು ಶಿಪ್ಪು. ಅದಾದಮೇಲೆ ಕ್ಯಾಮ್ರಾ ಇಟ್ಕೊಂಡೋದ್ರೆ ಇವ್ರು ಹಿಂಗೆ ಹೋದರೆ ಅದಕ್ಕೆ ಕ್ಯಾಮ್ರಾ ಹಂಗೆ ಹೋಗೋದು. ಅಷ್ಟು ಡಿಫಿಕಲ್ಟೀಸ್ ಇತ್ತು. ಬಟ್ ಅಚೀವ್ ಮಾಡಿದ್ವಿ. ಆಮೇಲೆ ತುಂಬ ಸಿಕ್ನೆಸ್ ಬಂದುಬಿಟ್ಟು ತುಂಬ ಜನ ವಾಮಿಟ್ ಮಾಡಿಕೊಂಡು ಆ ಟೆಕ್ನಿಕಲಾಗಿ ವರ್ಕ್ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ಆದರೂ ಒಂದು ಲೆವೆಲಿಗೆ ಅಚೀವ್ ಮಾಡಿಕೊಂಡು ಸುನೀಲ್ ಸರು ಕತೆ ಹೇಳಿದಾಗ ಈ ಕತೆಗೆ ಇದೊಂದು ಬೇರೆ ಫ್ಲೇವರ್ ಅಂತಂದರು. ದುಷ್ಯಂತ್ ಸರು ತುಂಬ ಕಷ್ಟಪಟ್ಟಿದ್ದಾರೆ. ಮೊದಲನೇ ಸಿನಿಮಾ ಹೀರೋ ಅಂತಲೇ ಹೇಳೋಕ್ಕಾಗಲ್ಲ. ಆಶಿಕಾ ಮೇಡಮ್ ಅಂತ ಆಲ್ರೆಡಿ ಗೊತ್ತಿರೋದೆ. ಆಮೇಲೆ ನಮ್ಮ ಪ್ರೊಡ್ಯೂಸರು ಎಷ್ಟೊತ್ತಾದರೂ ಸರಿ ಏನು ಬೇಕಾದ್ರೆ ಕೊಡ್ತಿದ್ರು ಸರ್. ಆಮೇಲೆ ಬೇರೆ ಕಡೆ ಖರ್ಚು ಜಾಸ್ತಿ ಇತ್ತಿತ್ತು. ಆದರೆ ಟೆಕ್ನಿಕಲ್ ಪಾರ್ಟ್ ಬಂದಾಗ ದಟ್ ವಾಸ್ ಒಂದು ಗುಡ್ ಜರ್ನಿ ಸರ್. ಆದರೆ 4 ಸಿನಿಮಾದ ಕತೆ 4 ವಿಭಿನ್ನ ರೀತಿಯಲ್ಲಿ ಒಂದೊಂದು ಡಿವೈಡ್ ಮಾಡಬೇಕಾಗಿತ್ತು. ಅದನ್ನೆಲ್ಲ ಸುನೀಲ್ ಸರ್ ನನಗೆ ಕತೆ ಹೇಳ್ಬೇಕಾದ್ರೆ ದಟ್ ವಾಸ್ ರಿಯಲಿ ವೆರಿ ಫ್ರೆಶ್ ಕಾರ್ಡ್. ಸೊ ಟೆಕ್ನಿಕಲ್ ಪಾರ್ಟ್ ಇನ್ನು ಮುಂದೆ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಭೂಷಣ್ ಸರ್ ಥ್ಯಾಂಕ್ ಯು. ಜೋಡ ಸರ್ ತುಂಬ ಸಾಂಗ್ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಭೂಷಣ್ ಸರ್ ಚೆನ್ನಾಗಿ ನಾವು ಕೊರಿಯೋಗ್ರಫಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಬಂದಿರೋರಿಗೆ ತುಂಬ ಧನ್ಯವಾದಗಳು. ಶಿವಣ್ಣ ತುಂಬ ಥ್ಯಾಂಕ್ಸ್. ಚಿಕ್ಕ ಹುಡುಗರಿಂದನೂ ನಿಮ್ಮ ದೊಡ್ಡ ಫ್ಯಾನು, ಅದನ್ನು ಹೇಳಲೇಬೇಕು. ಇವತ್ತು ನಮ್ಮ ಜೊತೆ ನೀವು ಕೂತಿರೋದೇ ನಮ್ಮ ಅದೃಷ್ಟ ಅಂತ ಭಾವಿಸ್ತೀನಿ ನಾನು. ತುಂಬ ಥ್ಯಾಂಕ್ಸ್ ಶಿವಣ್ಣ ಬಂದಿರೋದಕ್ಕೆ. ನಾನು ಲಾಸ್ಟ್ ಇವೆಂಟಲ್ಲಿ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಿದ್ದೆ, ನಮ್ಮ ಪ್ರೊಡಕ್ಷನ್ಸ್ ಅವ್ರ ಬಗ್ಗೆ ಮಾತಾಡಿದ್ದೆ. ಅದಾದಮೇಲೆ 3 ಪ್ರಾಮಿಸಸ್ ಬಗ್ಗೆ ಮಾತಾಡಿದ್ದೆ. ಇವತ್ತು 3 ವಿಷಯ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಅಂದರೆ ಎಲ್ಲರೂ ಹೇಳ್ತಾ ಇರೋದು ಶಿಪ್ ಸಾಂಗ್ ಇಷ್ಟು ಗ್ರ್ಯಾಂಡಾಗಿ ಬಂದಿದೆ, ಪೋರ್ಚುಗಲ್ಗೆ ಹೋಗಿದ್ದೀರಾ, ತುಂಬ ಕಷ್ಟ ಆಗಿತ್ತು ಅಂತ. ಸೊ ಇನ್ನೊಂದು ದೊಡ್ಡ ವಂಚಕ್ಕೂ ಅಷ್ಟೇ ಕಷ್ಟ ಆಗಿತ್ತು. ಸೊ 3 ವಿಷಯ ಏನು ಹೇಳ್ಬೇಕು ಅಂತಂದರೆ, ಮೊದಲನೇದಾಗಿ ನಮ್ಮ ಸುನೀಲ್ ಸರ್ ಬಗ್ಗೆ. ಸುನೀಲ್ ಸರ್ ಜೊತೆಗೆ ನಾವು ಈ ಮೂವಿ ಮಾಡೋಕ್ಕಿಂತ ಮುಂಚೆ ಮಾತಾಡಿದಾಗ ಅವ್ರದ್ದು ಪ್ರೀವಿಯಸ್ ಬಜೆಟ್ ಬಗ್ಗೆನೂ ತಿಳ್ಕೊಂಡಿದ್ವಿ. ಹೇಳ್ಬೋದು ಅನಿಸುತ್ತೆ. ಓಕೆ. ಸೊ ಒಂದು 5 ರಿಂದ 6 ಕೋಟಿ ಅಂತ ಹೇಳಿದರು. ಸೊ ಅದಾದಮೇಲೆ ಈಗ ಮುಂದೆನೂ ಒಂದು ಮೂವಿ ಮಾಡ್ತಾಯಿದ್ರೆ ಅದ್ರ ಬಜೆಟು ಅಷ್ಟು ಇನ್ನೊಂದು ಚೂರು ಎಕ್ಸ್ಟ್ರಾ ಅಂತ ಕೇಳ್ಪಟ್ಟಿದ್ದೀನಿ. ನಮ್ಮ ಬಜೆಟ್ ಅದಕ್ಕಿಂತ ಒಂದು ಮೋಸ್ಟ್ಲಿ 8 ರಿಂದ 10 ಪಟ್ಟು ಆಗಿರ್ಬೋದು. ಏನಕ್ಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಸುನೀಲ್ ಸರ್ಗೆ ನಾನು ಅವತ್ತು ಹೇಳ್ದಂಗೆ ಒಂದು ವರ ಇದೆ. ಸೊ ಆ ವರನ ನಾವು ಯಾವುದೇ ಒಂದು ಬೌಂಡ್ರಿ ಆಗಿದಾಗ ಸುನೀಲ್ ಸರಿಗೆ ನಿಮ್ಮ ಕ್ರಿಯೇಟಿವಿಟಿನ ತುಂಬ ಬಿಟ್ಕೊಟ್ಟಾಗ ಯಾವ ಥರ ಬರುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಈ ಮಾತು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಆಲ್ರೆಡಿ ಮೂವಿ ನೋಡಿದ್ದೀವಿ. DOP ನಮ್ಮ ವಿಲಿಯಂ ಬ್ರದರ್ ಯಾವ ಥರ ಮಾಡಿದ್ದಾರೆ, 4 ಕಥೆಗಳು ಯಾವ ಥರ ಬಂದಿದೆ, ಇದನ್ನೆಲ್ಲ ನೋಡಿ ನಮಗೆ ಆ ಎಕ್ಸೈಟ್ಮೆಂಟು ತಡೆಯೋಕ್ಕಾಗ್ತಿಲ್ಲ. ಬಟ್ November 14th ಆ ಎಕ್ಸೈಟ್ಮೆಂಟ್ ನೀವೆಲ್ಲ ನೋಡ್ತೀರಾ. ಸೊ ಸುನೀಲ್ ಸರಿಗೆ ಈ ಥರ ಅವಕಾಶ ಅಂದರೆ ಈಗ ಓಪನ್ನೆಸ್ ಬಿಟ್ಟಾಗ ಅವರಿಗೆ ದೇರ್ ಇಸ್ ನೋ ಲಿಮಿಟ್, ಸ್ಕೈ ಇಸ್ ದ ಲಿಮಿಟು, ಅಷ್ಟು ದೇವರು ಅವರಿಗೆ ವರ ಕೊಟ್ಟಿದ್ದಾರೆ. ಸುನೀಲ್ ಸರ್ ತುಂಬ ಥ್ಯಾಂಕ್ಸ್ ಈ ಥರ ನಮಗೆ ಒಂದು ಮೂವಿ ಮಾಡಿಕೊಟ್ಟಿದ್ದಕ್ಕೆ. ಸೊ ಎರಡನೇದು ನಮ್ಮ ಆಶಿಕಾ ಮೇಡಮ್ ಬಗ್ಗೆ ಮಾತಾಡೋಕ್ಕಾಗುತ್ತೆ. ನನಗೆ ಜ್ಞಾಪಕ ಇರೋಂಗೆ ಫಸ್ಟು ನಾನು ಆಶಿಕಾ ಮೇಡಮ್ ಅವ್ರ ತಾಯಿ ಸುಧಾ ಆಂಟಿ ಶೆರಟನಲ್ಲಿ ಮೀಟ್ ಮಾಡಿದ್ದು, ಅಂದರೆ ಸೈನ್ ಮಾಡೋಕ್ಕಿಂತ ಮುಂಚೆ. ಸೊ ಸಾರಿ ಓಕೆ. ಸೊ ಅವತ್ತು ನಾನು ಆಂಟಿನ ಒಂದು ಮಾತು ಕೇಳಿದೆ, ಆಂಟಿ ನಿಮಗೆ ಆಶಿಕಾ ಅವ್ರದ್ದು ಯಾವ ಪಾತ್ರ ತುಂಬ ಇಷ್ಟ ಅಂತ. ಅದಕ್ಕೆ ಆಂಟಿ ಒಂದು 10 ಸೆಕೆಂಡ್ 20 ಸೆಕೆಂಡ್ 25 ಸೆಕೆಂಡ್ ತೊಗೊಂಡು ಯೋಚನೆ ಮಾಡ್ತಾಯಿದ್ರು. ನಾನು ಹೇಳಿದೆ, ಆಂಟಿ ನೀವು ಇಷ್ಟೊಂದು ಯೋಚನೆ 10-15 ಸೆಕೆಂಡ್ ಮಾಡ್ತಾ ಇದ್ದೀರಾ, ಬಟ್ ಗತವೈಭವ ಮೂವಿ ಬಂದಮೇಲೆ ಯಾವರೇ ಕೇಳಿದ್ರೂ ನೀವು ಗತವೈಭವ ಹೆಸರು ಹೇಳ್ತೀರಾ ಅಂತ ಒಂದು ಮಾತು ಹೇಳಿದೆ. ಲಾಸ್ಟ್ ಪ್ರೆಸ್ ಇವೆಂಟಲ್ಲೂ ನಾನು ಇದೇ ಮಾತು ಹೇಳಿದೆ, ಆಶಿಕಾ ಅವರಿಗೆ ಅವಾರ್ಡ್ ಡಿಸರ್ವಿಂಗ್ ಪರ್ಫಾರ್ಮೆನ್ಸ್ ಅಂತ. ಮೇ ಬಿ ಇನ್ನು 10 ವರ್ಷ ಬಿಟ್ಟರು ಆಂಟಿನ ಕೇಳಿದ್ರೆ ಆಂಟಿ ನೀವು ಇದೇ ಮಾತು ಹೇಳ್ತೀರಾ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಆಶಿಕಾ ಅವ್ರ ಬಗ್ಗೆ ಅಷ್ಟು ತುಂಬ ಅದ್ಭುತವಾಗಿ ಅವ್ರದ್ದು ನಟನೆ ಬಂದಿದೆ. ಎಸ್ಪೆಷಲಿ ಮಂಗಳೂರು ಪಾರ್ಟು ವಿಚ್ ಇಸ್ ಹಾರ್ಟ್ ಆಫ್ ಅವರ್ ಮೂವಿ, ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅದೊಂದು.
ಸೊ ಮೂರನೇದಾಗಿ ನಮ್ಮ ದುಷಿ ಬಗ್ಗೆ ಹೇಳಬೇಕಾಗುತ್ತೆ. ಬಹುಶಃ ನಮಗೆ ಪೌರಾಣಿಕ ಇಲ್ಲ ಮಲ್ಟಿ ಒಂದೇ ಸಿನಿಮಾದಲ್ಲಿ ತುಂಬ ಪಾತ್ರಗಳು ಮಾಡಿರೋದು ಜ್ಞಾಪಕ ಬಂದಾಗ ಮೊದಲನೇದಾಗಿ ಬರೋದು ನಮಗೆ ಅಣ್ಣವರು. ಅಣ್ಣವರಾದ್ಮೇಲೆ ಕಮಲ್ ಹಾಸನ್ ಅವ್ರು ಬರ್ತಾರೆ. ಅದಾದಮೇಲೆ ಈ ಸಿನಿಮಾದಲ್ಲಿ ಐ ಥಿಂಕ್ ಮೊದಲನೇ ಸಿನಿಮಾದಲ್ಲಿ 4 ವಿಭಿನ್ನ ಪಾತ್ರಗಳು, ಕಂಪ್ಲೀಟ್ ಗೆಟಪ್ಪು, ವೇಷ ಭಾಷೆ, ಅದಾದಮೇಲೆ ಉಚ್ಚಾರಣೆ, ಅದೆಲ್ಲ ಮಾಡಿರೋದು ಐ ಥಿಂಕ್ ನನಗೆ ಗೊತ್ತಿಲ್ಲ, ಮೂವಿ ದುಷ್ಯಂತ್ ಇರ್ಬೋದು, ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅವರು. ಸೊ ಆಲ್ ದ ಬೆಸ್ಟ್. ಸೊ ಆ್ಯಂಡ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ನಮ್ಮ ವಿಲಿ ಬ್ರದರ್ ಹೇಳ್ದಂಗೆ ನಾವು ಇಷ್ಟಪಟ್ಟು ಕಷ್ಟಪಟ್ಟು ತುಂಬ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ದೀವಿ. ನವೆಂಬರ್ 14ಕ್ಕೆ ತೆರೆ ಮೇಲೆ ಬರ್ತಾ ಇದ್ದೀವಿ. ಶಿವಣ್ಣ ಅವರ ಆಶೀರ್ವಾದದಿಂದ ನಮಗೆ ಇದು ಚೆನ್ನಾಗಾಗಲಿ ಅಂತ ಕೇಳಿಕೊಂಡು ಎಲ್ಲರಿಗೂ ಅಗೈನ್ ಥ್ಯಾಂಕ್ ಯು. ಅನುಪಮ ಮೇಡಮ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.